ಹಂಗೆ ಪರ್ಫೆಕ್ಟಾಗಿ ಮಾಡಬೇಕು. ಡನ್. ಅಯ್ಯೋ ಇನ್ನೂ ಒಂದೈತಾ ಯಪ್ಪ. ಬಳಸಿದಿಲ್ಲಪ್ಪ ಸೆರಳಿನ ಇದು ಮಾಡಬೇಡ. ಮಾಡ್ತೀನಿ. ಹೇಳ ಮತ್ತೆ ಒಂದು ಕೇಳಲ್ಲ ನೀನು. ನಮಸ್ಕಾರ ಸ್ನೇಹಿತರೆ. ಮನೆಗೆ ಗಿಡ ನೆಡೋಕ್ಕೆ ಪಾಟ್ಗಳು ಚೇಂಜ್ ಮಾಡಬೇಕು, ಅದಕ್ಕೆ ಹೊಸ ಪಾಟ್ ಬೇಕು ಅಂತಂದರು. ಹಾಗಾಗಿ ಪಾಟ್ಸ್ ನೋಡೋಕ್ಕೆ ನಾನು ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗಿದ್ದೆ, ಬಟ್ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡೋಣ, ಇಲ್ಲಿ ಚೆನ್ನಾಗಿದ್ರಲ್ಲೇ ತೊಗೊಳೋಣ ಅಂತ ಬಂದೆ. ಆ್ಯಕ್ಚುಲಿ ಅಲ್ಲಿ ಸಾಲಿಡ್ಡಾಗಿ ಇದಾವಲ್ಲ, ಅಂದರೆ ಪ್ಲೇನ್ ಆಗಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ರೇಟ್ ತುಂಬ ಜಾಸ್ತಿ ಇದೆ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಈಗ ಇವು ಡಿಸೈನ್ ಇರೋವೆಲ್ಲ ನೋಡೋಕ್ಕಷ್ಟೇ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಇಲ್ಲ. ಸೊ ಹಂಗಾಗಿ ಪ್ಲೇನ್ ತೊಗೊಂಡೆ. ಪಾಟ್ ತಂದ ಮೇಲೆ ಏನು ಮಾಡ್ತಾ ಇದ್ದಾರೆ ನೋಡಿ. ಮುಗೀತಾ ಕೆಲಸ? ಮಾಡ್ತಾ ಇರೋರು ಕಾಣ್ತಾ ಇಲ್ವಾ? ಚೆನ್ನಾಗಿ ಕಾಣ್ತಿದೆ. ಬೆಂಕಿ ಐತಪ್ಪ ಬುಡಕ್ಕೆ, ಕಾಯ್ಬೇಕಲ್ಲ ಅದು, ಚಾಕು ಬಿಸಿ ಆಗಬೇಕು. ಒಂದು ಕ್ಯಾಂಡ್ಲು ಸುಮ್ಮನೆ ವೇಸ್ಟ್ ಆಯಿತು. ಅದೇ ಬಿಡು, ಕೆಲಸ ನೀಟ್ ಆಗ್ಬೇಕಲ್ಲ. ನೋಡಿಲಿ ಹಿಂಗೆ ಮಾಡಬೇಕು. ನೆನಪು ದಿನವೂ ಮನದಲ್ಲಿ ನೋಡಿ, ನೀಟಾಗಿ ಏನೇನು ಪರ್ಫೆಕ್ಟಾಗಿ ಮಾಡಬೇಕಪ್ಪ. ಮಳೆಯೋದಿದ್ರೆ ನೀಟಾಗಿ ಹಿಂಗೆ ಇಟ್ಟರೆ ಸಾಕಾಗಿದ್ದು, ಬಿಸಿ ಮಾಡಿ. ಮಳೆ ಸಿಗಲಿಲ್ಲ ಅದಕ್ಕೆ ಚೂರು ಯಾಮಾರಿದ್ರೆ ಚಾಕು ಹಿಂಗೆ ಉದ್ದಕ್ಕೆ ಬಿದ್ದುಬಿಡುತ್ತೆ. ಅಯ್ಯೋ ಹೋಯ್ತದು. ಏನು ಹೋಗಿಲ್ಲ, ಕರೆಕ್ಟಾಗಿ ಐತದು. ಸಾಕು, ಪಾಟ್ ಹೊಡೆದೋಗುತ್ತೆ. ನಾನು ಇದು ಮಾಡಿ ಪ್ರೆಸರ್ ಆಗ್ತಾ ಇಲ್ಲ ನೋಡಿ. ನೀಟಾಗಿ ತೋರಿಸ್ಲಾ ಬೈ. ಚೂರಾರು ಹೆಚ್ಚು ಕಡಿಮೆ ಆಗೈತಾ? ನಾನು ಕಾಣ್ತಾ ಇದ್ದೀನಿ ಒಳಗಿಂದ. ತುಂಬ ಚೆನ್ನಾಗಿ. ಅಷ್ಟು ನೀಟಾಗಿ ಮಾಡಬೇಕು. ಒಂದೊಂದೇ ಪಾಟ್ ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಬೇಕು. ಅಯ್ಯೋ ಟೈಮ್ ಆದರೂ ಪರವಾಗಿಲ್ಲ ಅಂತ 1 hour ಟೈಮ್ ಆಗೋದು. ಬಿಸಿಲು ಸಾಕಾಗೋಗುತ್ತೆ. ಅರ್ಜೆಂಟ್ ಮಾಡೋದು ಹೋಗಿ ಚಾಕುವಿಂದ ಮಾಡ್ತಾ ಇರೋದು ನಾನು. ಚಾಕುವಿಂದ ಹಿಂಗೆ ಉದ್ದ ಕೂಡಿಬಿಟ್ರೆ ಮಾಡೋದು ವೇಸ್ಟ್ ಆಗುತ್ತೆ. ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಬಂದಿರೋದು. ಬಾಯಿ ಸ್ವಲ್ಪ ಗಾಳಿ ಅಡ್ಡ ಇಟ್ಕೊ. ಗಾಳಿ ಬರ್ತೈತಪ್ಪ, ಏನು ಮಾಡಲಿ? ನನಗೆ ನೆನ್ಕೊಂಡು ಸಾಕಾಯ್ತು. ಸಾಕು. ನಿನಗೆ ಏನಂತ ಕಾಣುತ್ತೆ? ಒಳಗೆ ಹೋದು ಚಿಕ್ಕದಾಗಿರುತ್ತೆ. ನನ್ನ ನೀರಾದ್ರು ಹಂಗೆ ಹೋಗ್ಬೇಕಾ? ಇಲ್ಲಾಂದರೆ ಹೊರಗ್ಬಿಡುತ್ತೆ ಗಿಡ. ಲೈಟ್ರಲ್ಲಿ ಇದ್ದಿದ್ದು ಗ್ಯಾಸ್ ಎಲ್ಲ ಖಾಲಿ ಆಗಲಿ. ಕೆಲಸ ನೀಟಾಗಿ ಆಗಬೇಕು. ಮಳೆ ಯೂಸ್ ಮಾಡ್ರಿ ಅಂತ ಯಾಕಂತಾರೆ? ಆ ಮಳೆ ಯೂಸ್ ಮಾಡೋದಲ್ಲ ಅದು. ಇದು ಮಾಡಬೇಡ. ಮಾಡ್ತೀನಿ. ಹೇಳ ಮತ್ತೆ ಒಂದು ಕೇಳಲ್ಲ ನೀನು. ಬೇಡ, ಇದು ಹಂಗೆ ಪರ್ಫೆಕ್ಟಾಗಿ ಮಾಡಬೇಕು. ಡನ್. ಅಯ್ಯೋ ಇನ್ನೂ ಒಂದೈತಾ ಯಪ್ಪ. ಇದನ್ನು ತುಳಸಿ ಕಟ್ಟಿ ಅಂತಾರೆ ನೋಡಿ, ಚೆನ್ನಾಗಿ ಪ್ಲಾಸ್ಟಿಕ್ ಕಟ್ಟಿ ಎಲ್ಲ, ಅದು ಕಟ್ಟೆ. ಕಟ್ಟೆ ಅಲ್ಲ, ತುಳಸಿ ಕಟ್ಟೆ ಅಲ್ಲ. ತುಳಸಿ ಕಟ್ಟೆನಾ? ಹಾಂ, ಅದೇ ಗೊತ್ತಿಲ್ಲ. ಅಲ್ಲ, ಕಟ್ಟೆ ಅಂತಾರೆ ಅಂತ. ತುಳಸಿ ಕಟ್ಟೆ ಅಂತಾನೆ ಅನ್ನೋದು. ಅಯ್ಯೋ ಅಯ್ಯೋ ಒಳಗಡೆನೇ ತೋರಿಸ್ತೀನಿರಪ್ಪ, ತೋರಿಸ್ತೀನಿ. ಇದು ಒಂಥರ ಮಾಡ್ಬೇಡ. ಕೆಲಸ ಮಾಡಿದ್ಮೇಲೆ ತೋರಿಸ್ತೀವಿ, ಇವಾಗ ತೋರಿಸ್ತೀನಿ ನಿಮಗೆ. ನಿನ್ನ ಜೊತೆ ನನ್ನ ಕತೆ 101 ವೇತೆಯ ಹೇಳುತ್ತಿದೆ.
ಎಷ್ಟು ಹೇಳೋದು ಮತ್ತೆ ಮತ್ತೆ ಒಂದು ಕೇಳಿಲ್ಲ ಅಂದ್ರೆ ಏನು ಮಾಡೋದು. ನೋಡಿದ್ದು ಎಷ್ಟು ನೀಟಾಗಿ ಆಗಿತ್ತು ನೋಡು, ಕಾಣಿಸ್ತೈತಾ 4 ಹೋಲು. ಹಾಂ ಇದೊಂದೇ ಕರೆಕ್ಟಾಗಿ ಮಾಡಿರೋ ಕೆಲಸ. ನಾನು ಯಾಕೆ ನಿನ್ನ ಮಾತು ಕೇಳೋದು ಹೇಳು. ಓಕೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಆಯ್ತು ಅದಿರಲಿ, ಆಮೇಲೆ ಕ್ಲೀನ್ ಮಾಡ್ತೀನಿ. ಹೋಗಿ ಮಣ್ಣು ತಗೊಂಬೋಗಿದ್ ಬಾ. ಹೊಲಕ್ಕ ಹೊಲ ಐತಲ್ಲ ಲೇಔಟಿನ ಮೇಲೆ. ಕಲ್ಕೊಡ್ಲಾ ಅದು ಪುಡಿ ಮಾಡೋಕ್ಕೆ? ಫಸ್ಟ್ ಇದರಲ್ಲಿ ಎಣ್ಣೆ ಇರುತ್ತೆ, ಹಾಕಬೇಕು. ನೀವು ಸೀದಾ ಬಕೆಟ್ ಕೂಡಿದ್ಬಿಟ್ಟೆ ಬರೀತನ ಮಾಡೋದು ಮಾಡ್ತೀಯ. ಇಂಥವು ಸುಮ್ಮನೆ ಇರಬೇಕು, ಸೈಲೆಂಟಾಗಿ. ಸರಿ ಸಾಕು ಬಿಡು, ಈಗ ಅದನ್ನ ಹಾಕೀಗ ಗಂಟಿರೋ ಹೊಡ್ಕೋಬೇಕಲ್ಲ. ಇದೇ ಸಿಮೆಂಟ್ ಹೊಡೆದೈತೆ. ಅದಕ್ಕೆ ಅದು ಬೇಡ ಅಂತ ಹೇಳಿದ್ದು ನಾನು. ಏನಿಲ್ಲ, ಬೇಗ ಆಗುತ್ತೆ. ಯಾಕಿರ್ಲಿಲ್ಲ ಅಲ್ಲಿ? ಚೆನ್ನಾಗಿತ್ತು. ಗೊಬ್ಬರ ಎಲ್ಲ ಹಾಕಿದಾರಲ್ಲ ಮಣ್ಣು. ರೈತ ಹೊಲದದು, ರೈತ ಹೊಲದ ಮಣ್ಣು. ಸ್ವಲ್ಪ ನೆನೆಯಿದೆ, ಇದು ಏನಾಗಲ್ಲ ಅಂತಿದೆ. ಬಿಟ್ಬಿಡೋದು ನೆನೆಯಲ್ಲಿ ಒಂದು ಸ್ವಲ್ಪ ಹೊತ್ತು. ಇನ್ನೊಂದು ಪಾಟ್ಗಳಿಗೆ ಹಾಕ್ಬಿಟ್ಟು ಸಾಕು. ಅದಕ್ಕೆ ಹಳೆ ಪಾಟಲ್ಲಿ ಒಂದು ಸ್ವಲ್ಪ ಮಣ್ಣೈತೆ ಗೊಬ್ಬರದ್ದು. ಮಣ್ಣು ತರಬಾರ್ದಿತ್ತು, ಮೆತ್ತಗಿರೋ ಮಣ್ಣೆ ಇತ್ತು ಆರಾಮಾಗಿ. ಮತ್ತು ಅದನ್ನೇ ತರಬೇಕು ತಾನೆ. ನೆನ್ನೆ ಅಣ್ಣ ಎಲ್ಲ ಪುಡಿ ಮಾಡಿ ಹಾಕಿ ಮಾಡಿದ್ನಪ್ಪ ಅವನು ಒಂದು ಪಾಟು. ಬಿಡೋದು ಹಂಗೆ ಬಿಟ್ಬಿಡು ಒಂದು ಸ್ವಲ್ಪ ಹೊತ್ತು. ಹಾಂ ಸಾಕು. ಪಾಟಲ್ಲಿ ಒಂದು ಸ್ವಲ್ಪ ಐತೆ, ಹಳೆ ಪಾಟಲ್ಲಿ ಹಾಕ್ಬಿಟ್ಟು ನೀರಾಗಿ ಬಿಟ್ಬಿಡು. ದೊಡ್ಡ ಪಾಟಿಗೆ ಹಾಕು. ಪಾಟೆಲ್ಲ ಹೊಡೆದೋಗುತ್ತೆ. ನೀರು ಹಾಕ್ಬಿಡು, ಹೋಗುತ್ತೆ. ಮಣ್ಣು ತಂದ್ಬಿಡು ಒಂದು ಸ್ವಲ್ಪ, ಆ ಪಾಟ್ಗಳಿಗೂ ಹಾಕೋಣ. ಸಾಕಾಯ್ತಾ? 3rd ಫ್ಲೋರಿಗೆ ಎತ್ತು ಮಣ್ಣು ಗೊತ್ತಾಗುತ್ತೆ. ಸಾಕು. ಅದಕ್ಕೆಲ್ಲ ಹಳೆ ಮಣ್ಣು ಐತೆ, ಹಳೆ ಮಣ್ಣು ಹಾಕಬೇಕು. ಅದು ಹೊಸ ತುಳಸಿ ಪಾಟಿಗೆ ಹಾಕು. ನೆನೀಲಿ ಚೆನ್ನಾಗಿ, ಆಮೇಲೆಲ್ಲ ಕ್ಲೀನ್ ಮಾಡಿದ್ರೆ ಆಯ್ತು.
ತುಳಸಿ ಬೀಜನ ಈ ಗಿಡಕ್ಕೆ ಹಾಕಿದ್ದೆ ಅಲೋವೆರಾ ಪಕ್ಕ. ಇಷ್ಟು ಸಸಿಗಳು ಬಂದೈತೆ. ಈಗ ಇದನ್ನೇ ತುಳಸಿ ಪಾಟಿಗೆ ಹಾಕಬೇಕು. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಯಾವ ಮೊಸರು ಇದು? ಮನೇಲಿ ಮಾಡಿದ ಮೊಸರು, ಗಟ್ಟಿ ಮೊಸರು. ಮನೆ ಮೊಸರು ಅಂದರೆ ತಿಂತೀನಿ. ಇಲ್ಲಿ ಬಿಡು, ತಿನ್ನು, ಟೇಸ್ಟ್ ನೋಡೋಣ. ಇನ್ಸೈಡ್ ಮಿಕ್ಸಿಂಗು ಸಾಧಕೋಕಿಲ್ ಅಂತಾರ. ಅನ್ನ, ಸಾರು, ಮೊಸರು, ಉಪ್ಪಿನಕಾಯಿ. ನಾನು ಹೆಂಗಾರು ತಿಂತೀನಪ್ಪ, ನೀಗೆ ನೋಡೋಳು ನಾನಲ್ಲ. ಅವ್ರನ್ನ ತೋರಿಸಿ ಪಾಪ ಅವ್ರನ್ನ ಕಡೆ ಬಿಡ್ತೀಯ. ನೀನು ಬೇಕಾದ್ರೆ ತಿಂತೀನಿ. ಗಿಡ ನೆಡಕ್ಕೆ ಶಕ್ತಿ ಬೇಕು ಅಂತನಾ? ಏನು ಬಾರಿ ದೊಡ್ಡ ಗಗನದಲ್ಲಿ ಕೆಲಸ ಅದು ಎಂತೆಂಥ ಕೆಲಸನೇ ಮಾಡ್ಬಿಟ್ಟಿದ್ದೀವಿ. ಎಂತೆಂಥ ಕೆಲಸ? ಹಾಂ, ಯಾಕೆ? ನೆಂದೈತಲೆ ಮಣ್ಣು. ಅದಕ್ಕೆ ನಾನು ಹೇಳಿದ್ದು. ಅದ್ರ ಗಟ್ಟು ಹೋಗ್ಬಿಟ್ಟು ಅದು ಹಂಗೆ ಬಿಟ್ಬಿಡು. ಅದಷ್ಟು ಸ್ವಲ್ಪ ಸೇರಿಸು. ಬಿಸಿಲಲ್ಲಿ ಆ ಪಾಟಿಗೊಂದು ಸ್ವಲ್ಪ ಹಾಕಮ್ಮು. ತುಂಬ ತೆಳುವಾಯ್ತು, ತುಂಬ ತೆಳುವಾಯ್ತು. ಮಾಡ್ತೀನಿ, ಒಂದೊಂದೇ ಮಾಡ್ತೀನಿ. ಎಲ್ಲ ಒಂದೇ ಸತಿ ಮಾಡ್ಬಿಡ್ಲಾ? ಅಯ್ಯೋ, ಅಷ್ಟು ಗಲೀಜು ಮಾಡ್ಕೊಂಡು ಯಪ್ಪ. ಇದನ್ನು ತೊಳೆಯೋಕೆ ಒಂದು ಸಿಂಟೆಕ್ಸ್ ನೀರು ಬೇಕೇನಪ್ಪ ನನಗೆ. ನಾನು ತೊಳೆದು ನಾನು ಕ್ಲೀನ್ ಮಾಡಿಕೊಟ್ರೆ ಆಯ್ತಲ್ಲ ನಿಮಗೆ. ಅಯ್ಯೋ, ಗಿಡ ನೆಡೋರು ಏನಾರು ಇದನ್ನು ನೋಡಿದ್ರೆ ನಮ್ಮ ಅಪ್ರಾಣೆ ಸರಿಯಾಗಿ ಬೈತಾರೆ. ಅಮ್ಮ ಹಂಗಲ್ಲ, ಅಮ್ಮ ಹಂಗಲ್ಲ, ಹಂಗಲ್ಲ, ಗಿಡ ಹುಟ್ಟಬೇಕು, ಹಂಗಲ್ಲ. ಮಣ್ಣು ಗಟ್ಟಿ ಆಗಬೇಕು, ಮತ್ತೆ ನೀರು ಹಾಕಕ್ಕೆ ಜಾಗ ಬೇಕು. ಅದು ಗಟ್ಟಿ ಆಗತ್ತೆ. ಸ್ವಲ್ಪ ಒಣಗಿ ಬಿಡು. ಈ ನೀರು ಐತೆ, ಅದರಲ್ಲಿ ತೇವಾಂಶ ಐತೆ, ನೀರು ಐತೆ, ಅದಕ್ಕೆ ಅಳಕಾಗಿರೋದು. ಆಮೇಲೆ ನೀಟಾಗಿ ತೊಳೆದು ಸ್ವಲ್ಪ ಒಣ ಮಣ್ಣು ಹಾಕಿದ್ರೆ ಸರಿ ಹೋಗುತ್ತೆ. ಒಣಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇ ಗಿಡನೇ ಮಾಡ್ಕೊಡ್ತೀವಿ. ಸಾಕು ಸಾಕು ಸಾಕು. ಇದು ಮರಳೈತಲ್ಲಿ ಕೊಡ್ಲಾ? ಇದೇ ಮರಳು, ಇದಿರೋದು ಪೂರ್ತಿ ಮರಳಿದು. ಬಾಯಿಲಿ ತೊಳೆದು ತೋರಿಸ್ಲಾ? ಮರಳಿದು ಬರೀ ಮರಳೆ ಹಾಕಿ ಮರಳುಗಳು ಕಳಿಸ್ಬೇಕಂತ ಮಾಡಿ ಎಲ್ಲರೂ. ನೀನು ಎಷ್ಟಾಗುತ್ತೆ ಅಷ್ಟು ಮಾಡಪ್ಪ. ನೆಕ್ಸ್ಟ್ ನಾನು ಮಾಡ್ತೀನಿ. ಫೈನಲ್ ಟಚ್ ಕೊಟ್ಟೆ ಹೋಗೋದು ನಾನು. ಹಂಗಿರ್ಬೇಕು ಮಣ್ಣು. ನಾನು ಅದನ್ನ ಹೇಳಿದ್ದು. ಹಂಗೆ ಆಗತ್ತೆ ಎಲ್ಲಾನು. ಅದು ಹಂಗೆ ಆಗತ್ತೆ. ಸ್ವಲ್ಪ ನೀರು ಇರೋದಕ್ಕೆ ಹಂಗಾಗೈತೆ. ಆಮೇಲೆ ಚೆನ್ನಾಗೈತೆ. ಇವಾಗ ಚಿಗ್ರಿರೋದು ಬೇರು ಸಣ್ಣದ್ ಮೊಳಕೆ ಹೋಗತ್ತೆ. ಒಳಗ ಅಗಲ ಐತೆ. ಸುಮ್ಮನಿರು. ಇನ್ನೊಂದ್ಸರಿ ಮಾಡು. ಚೆನ್ನಾಗಿದ್ದಾಗಲೇ ನಿನ್ನ ಮುಖ ನೋಡೋಕ್ಕಾಗಲ್ಲ. ಬಳಸಿದಿಲ್ಲಪ್ಪ ಸಗಣಿನ. ಬಾಯಿಗೆ ಬಂದೈತಲ್ಲ ಮಣ್ಣು. ಒರೆಸ್ಕೊ. ಏನು ತೆಂಗಿನ ಮರ ನಾನು ಇಷ್ಟೊಂದು ಮಣ್ಣು ಹಾಕಿ ಬೇಳನ್ನ ಹಾರಕ್ಕೆ ಹಾಕ್ಬೇಡ.